ಸಂಜೀತ್ ಅವ್ರು ಬಂದಾಗ ತುಂಬಾ ಡ್ರ್ಯಾಗ್ ವರ್ಡ್ಸ್ ಇದೆ. ಯಾರೋ ನಾ ಯಾರೋ ಕನಸಲ್ಲಿ ಯಾರೂ ಇರದಾಗ ದೀರ್ಘಾಕ್ಷರಗಳಿದೆ. ಸೋನು ಸರ್ ಬಂದಾಗ ಎಲ್ಲ ವರ್ಡ್ಸ್ ಯಾವ್ದು ದೀರ್ಘ ಇಲ್ಲ, ಅಲ್ಲಲ್ಲಲ್ಲ ಇದೆ. ಮಾಯಾವಿ ಮಿನುಗು ನೀನು, ಅವರ ಒಂದು ಸಿಂಗಿಂಗ್ ಸ್ಟೈಲಲ್ಲಿ ಅದು ಮಾಡ್ಯಾರ. ನೀನು ಮುಂಜಾನೆ ಬಿಸಿಲು ನೀನು, ಅಲ್ಲಲ್ಲಲ್ಲಿ ನಾನು ಡ್ರಾಪ್ ಮಾಡ್ತಾ ಇದ್ದೀನಿ ವರ್ಡ್ನ, ಇಲ್ಲಿ ಡ್ರಾಪ್ ಮಾಡಿಲ್ಲ ವರ್ಡ್ನ, ನಾನು ಹಂಗೆ ಕಂಟಿನ್ಯೂ ಮಾಡಿದ್ದೀನಿ. ಸೊ ಇಬ್ರು ನಾವು ಡಿಸ್ಕಸ್ ಮಾಡಿದ್ವಿ. ಯಾಕಂದ್ರೆ ಸಂಜೀತ್ ಅವರು ದೀರ್ಘಾಕ್ಷರಗಳನ್ನ ತುಂಬಾ ಚೆನ್ನಾಗಿ ಹಾಡ್ತಾರೆ, ನಾನು ಕೇಳಿರೋ. ಯಾಕಂದ್ರೆ ನಾವು ಮರಳಿ ಮನಸದೆ ಮಾಡ್ಬೇಕಾದ್ರೂ ಅಲ್ಲಿ ನನಗೆ ತುಂಬಾ ಸಖತ್ ಹೊಡಿತಾ ಇತ್ತು, ಅವ್ರು ದೀರ್ಘಾಕ್ಷರ ಹಾಡೋದು ಸಖತ್ತಾಗಿ ಹಾಡ್ತಾರೆ ಅದು. ಸೊ ನನಗೆ ಅವಾಗ ಸಂಜೀತ್ ಅವರೇ ಕಂಪೋಸ್ ಮಾಡಿರೋದ್ರಿಂದ ನಾನು ಅವ್ರ ಹತ್ರ ಕೇಳಿದೆ, ಹಿಂಗ್ ಮಾಡ್ಲಾ ಪ್ಲಾನು ಅಂತ. ಸಖತ್ ಐಡಿಯಾ, ಮಾಡು ನೋಡೋಣ ಹೆಂಗ್ ವರ್ಕ್ ಆಗುತ್ತೆ. ಸೋನು ಸರ್ ಫಸ್ಟ್ ಟೈಮ್ ನನ್ನ ಲಿರಿಕ್ಸ್ ಹಾಡಿರೋದು. ಬೈ ಗಾಡ್ಸ್ ಗ್ರೇಸ್. ಅದು ಎಲ್ಲೋ ಅಂದ್ರೆ ನಾವು ಅನ್ಕೊಂಡು ಇರಲಿಲ್ಲ ಅದು ಈ ಲೆವೆಲ್ ಹೊಟ್ಟೋಗುತ್ತೆ ಅಂತ. ಸರ್ ನನಗೆ ಆಕ್ಚುಲಿ ನಾವು ಬರಿಬೇಕಾದ್ರೆ ಡಿಸೈಡ್ ಮಾಡಿದ್ವಿ, ಎಲ್ಲಿ ತನಕ ಸರ್ ಹಾಡ್ತಾರೆ, ಎಲ್ಲಿಂದ ಸಂಜೀತ್ ಅವರು ಅದನ್ನ ಟೇಕ್ ಆಫ್ ಮಾಡ್ತಾರೆ. ಸೊ ನನಗೆ ಈ ಒಂದು ಲೈನ್ ನಾನೇ ಹಾಕೊಂಡಿದ್ದೆ. ಸೊ ಸೋನು ಸರ್ ಹಾಡ್ಬೇಕಾದ್ರೆ ನಾನು ಯಾವ ತರ ಪದಗಳನ್ನ ಉಪಯೋಗಿಸ್ಬೇಕು, ಸಂಜೀತ್ ಅವ್ರಿಗೆ ಅದು ಬಂದ್ಮೇಲೆ ಯಾವ ತರ ಉಪಯೋಗಿಸ್ಬೇಕು ಅಂತ. ಸೊ ಅದು ಹಂಗೆ ನಾವು ಪ್ಲಾನ್ ಮಾಡಿದ್ವಿ, ಹಂಗೆ ಕೂಡಿಸಿದ್ವಿ.